ಯೂಶಲಿ ಸೆನ್ಸಾರ್ ಮಂಡಳಿ ನೋಡಿದ ತಕ್ಷಣ ಒಂದು ಸ್ವಲ್ಪ ಬೈಕ್ಗಳದೇ ಆಗುತ್ತೆ, ಅದು ಕಟ್ಕೊಟ್ರು ಇದು ಕೊಟ್ರು ಅಂತ. ನಮಗೆ ಸೆನ್ಸಾರ್ ಮಂಡಳಿಯವರು ಮೆಚ್ಕೊಂಡು ನಗನಗ್ತಾ ತುಂಬಾ ಖುಷಿಯಾಗಿ ಒಳ್ಳೆ ಫಿಲ್ಮ್ ಮಾಡಿದ್ದೀರಾ, ನೋ ಕಟ್ಸ್ ಅಂಡ್ ಒಂದೇ ಒಂದು ಡೈಲಾಗ್, ಅದನ್ನ ಜಗ್ಗೇಶ್ ಅನ್ನೋ ಸ್ಟೈಲಲ್ಲಿ ಜನಕ್ಕೆ ನಮ್ಮ ಪ್ರೆಸ್ ಅವ್ರಿಗೆ ಹೇಳ್ಬೇಕು. ಒಂದು ಜಾಗದಲ್ಲಿ ರಾಜಶೇಖರ್ ಅವರು ಇವರು ಕೂತಿರ್ತೀವಿ, ಅಲ್ಲಿ ಇವರು ತುಂಬಾ ಮುಗ್ಧ ಅಸಿಸ್ಟೆಂಟ್ ಡೈರೆಕ್ಟರ್ ಪಾತ್ರವನ್ನು ಮಾಡಿದ್ದಾರೆ. ತಬಲಾ ನಾಣಿ ಅವರು ಒಕ್ಕಣ್ಣಪ್ಪ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಅಲ್ಲಿ ಈ ಹುಡುಗ ವೆಂಕಟೇಶ್ ಅನ್ನೋ ಹುಡುಗ, ನೀವು ನೋಡಿದ್ರಲ್ಲ ನಾಯಕ, ಅವ್ರ ಮನೆ ಕೆಲಸದವ್ರ ಮೇಲೆ ಕಣ್ಣು ಹಾಕಿರ್ತಾನೆ. ಸೊ ಅದು ವರ್ಕೌಟ್ ಆಯ್ತಾ ಅಂತ ಅವರು ನಿರ್ದೇಶಕರು ಕೇಳ್ತಾರೆ, ವರ್ಕೌಟ್ ಆಯ್ತಾ ಅಂತ. ಇಲ್ಲ ಸರ್, ಒಂಥರ TTNK ಅಂತಾರೆ. TTNK ಅಂದ್ರೆ ಏನು ಅಂತ ಇವ್ರಿಗೆ ಡೌಟ್ ಆಗುತ್ತೆ. TTNK ಅಂದ್ರೆ ಏನು ಅಂತ ನಾನು ಡ್ಯಾಶ್ ತೋರಿಸಿನಿ, ಎಲ್ಲ ಡ್ಯಾಶ್ ಅಂತೀನಿ. ಡ್ಯಾಶ್ ಅಂದ್ರೆ ಅಂತ ಕೇಳ್ತಾರೆ, ಇಬ್ರು ಅವ್ರ ಮುಖ ನೋಡ್ತೀವಿ. ಸೊ ಹಂಗಾಗಿ ಆ ಡ್ಯಾಶ್ ಅನ್ನೋದು ಓಕೆ, ಬಟ್ TTNK ಅನ್ನೋದನ್ನ ಮ್ಯೂಟ್ ಮಾಡಬೇಕು ಅಂತಂದ್ರು. ಸೊ ನಿಮ್ಮಲ್ಲಿ ಅದಷ್ಟು ಜನಕ್ಕೆ ಅದ್ರ ಗೊತ್ತಿರುತ್ತೆ, ಅದು ಗೊತ್ತಿಲ್ಲ, ಅದು ಆ ಚರ್ಚೆ ಬಿಟ್ಬಿಟ್ರ, ಸದ್ಯಕ್ಕೆ ಬೇಡ, ಅದು ಆ ಚರ್ಚೆನೆ ಬೇಡ. ಹೀಗಾಗಿ ಒಂದು ಓವರ್ ಆಲ್ ಇಟ್ಸ್ ಎ ಫನ್ ಫಿಲ್ಮ್, ಲವ್ ಸಬ್ಜೆಕ್ಟ್ ಇಟ್ಕೊಂಡಿರುವಂತ ಸಿನಿಮಾ. ಎಲ್ಲ ಹುಡುಗರು ಜೀವನದಲ್ಲೂ ಈ ತರದೊಂದು ಸಿಚುವೇಶನ್ ಬಂದಿರುತ್ತೆ. ಅಂದ್ರೆ ಒಂದು ಲವ್ ಆಗೋದು, ಡಿಸಪಾಯಿಂಟ್ ಆಗಿರೋದು, ಆ ಡಿಸಪಾಯಿಂಟ್ಮೆಂಟ್ ನ ಲೈಫ್ ನ ಕ್ಯಾರಿ ಮಾಡದೆ ಖುಷಿಯಾಗಿರ್ಬೋದು. ನಿಮಗೋಸ್ಕರ ಇನ್ನೊಂದು ಒಳ್ಳೆ ಲವ್, ದಟ್ ಮೈಟ್ ಬಿ ದ ಟ್ರೂ ಲವ್ ಅನ್ನೋದನ್ನ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದೀವಿ. ಈಗ ನಿರ್ಮಾಪಕರು ಒಂದೆರಡು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾವನ್ನ ನಮ್ಮ ಹರೀಶ್ ಸರ್ ತುಂಬಾ ಚೆನ್ನಾಗಿ, ನಾನು ನಿರ್ಮಾಪಕ ಅನ್ನೋದು ಬಿಟ್ರೆ ಉಳಿದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ನಮಗೆ ಹೊಸದು, ಆದ್ರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡ್ಕೊಡ್ತಾರಲ್ಲ, ಎಲ್ಲಾ ಜವಾಬ್ದಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತೆ ನಟ ಎಲ್ಲ ಆಗಿರ್ಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ, ಇದು ಮಾಡಿ ನನ್ಗೆ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳಿದ್ರೆ ಹೊರತು ಏನೂ ನನ್ನ ತಲೆ ಮೇಲೆ ಆಗ್ಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು, ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ. ಮತ್ತೆ ಎಲ್ಲ ಈ ಸಿನಿಮಾ ತುಂಬಾ ನಮ್ಗೆ ಚೆನ್ನಾಗಿ ಬಂದಿದೆ, ನೀವೆಲ್ಲರಿಗೂ ತಲುಪಿಸಿ ನೀವು ನೋಡಿ ಆರೈಸ್ಬೇಕು ಅಂತ ನನಗೆ ಕೇಳ್ಬೇಕು.